ಶ್ರೀ ಗುರುಭ್ಯೋ ನಮಃ. ಶ್ರೀ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಕೊನೆಯ ಶ್ಲೋಕ 33ನೇದು. ಫಲಶ್ರುತಿ. ಭುಜಂಗಾಖ್ಯವೃತ್ತೇನ ಕ್ಲುಪ್ತಂ ಸ್ತವಂ ಯಃ ಪಠೇದ್ಭಕ್ತಿಯುಕ್ತೋ ಗುಹಂ ಸಂಪ್ರಣಮ್ಯ ಸಪುತ್ರಾನ್ ಕಲತ್ರಂ ಧನಂ ದೀರ್ಘಮಾಯುಃ ಲಭೇತ್ ಸ್ಕಂದಸಾಯುಜ್ಯಮಂತೆ ನರಸ್ಸಹ. ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರದ ಪಾರಾಯಣದಿಂದ, ಸತತವಾಗಿ ಮಾಡುವಂತಹ ಪಾರಾಯಣದಿಂದ, ಒಂದು ದಿವಸ ಮಾಡಿ ಬಿಟ್ಟು ಮತ್ತೆ ಮರು ವರ್ಷ ಮಾಡಿದ್ರೆ ಈ ಫಲ ಸಿಗೋದಿಲ್ಲ. ಈ ಫಲ ಬೇಕು ಅಂತವ್ರಿಗೆ ಯಾವುದೇ ಗ್ರಂಥವನ್ನು ರಚನೆ ಮಾಡಿದಾಗ ಮಹಾತ್ಮರು ಫಲಶ್ರುತಿಯನ್ನು ಇಟ್ಟಿರ್ತಾರೆ. ಸರ್ವೇ ಸಾಧಾರಣ ಸಹಸ್ರನಾಮಕ್ಕೆಲ್ಲ ಒಂದು ಫಲ ಇದೆ. ಫಲ ಇದ್ದರೆ ಮನುಷ್ಯನಿಗೆ ಆಸಕ್ತಿ ಬರುತ್ತೆ, ಪಾರಾಯಣ ಮಾಡಬೇಕು, ಹಾಗೆ ಏನೋ ಸಿಗತ್ತೆ ಅನ್ನುವಂತಹ ಆಸಕ್ತಿ. ಏನೂ ಬೇಡ, ಈ ಪಾರಾಯಣದಿಂದ ಮನಸ್ಸಿಗೆ ನೆಮ್ಮದಿ ಬಂದರೆ ಸಾಕು ಅಂದರೆ ಅದೇ ಮಹತ್ವವಾದ ಫಲ. ಆದರೂ ಆಚಾರ್ಯರು ಹೇಳ್ತಾರೆ, ಈ ಭುಜಂಗ ಅನ್ನುವಂತಹ ವೃತ್ತದಿಂದ ಕ್ಲುಪ್ತಂ ಅಂದರೆ ಈ ಒಂದೊಂದು ಸಾಲನ್ನು 4 ಸಾಲನ್ನಾಗಿ ಮಾಡಿ ಒಂದು ಶ್ಲೋಕವನ್ನು ಮಾಡೋದಕ್ಕೆ ಕ್ಲುಪ್ತ. ಭುಜಂಗ ಅನ್ನುವಂತಹ ವೃತ್ತ ಮೀಟರ್, ಆ ಮೀಟ್ರಲ್ಲಿ ಈ ಸ್ತೋತ್ರವನ್ನು 33 ಶ್ಲೋಕವನ್ನು ಬರೆದಿದ್ದೀನಿ. ಅದು ಸುಬ್ರಹ್ಮಣ್ಯನ ಸ್ತುತಿಯನ್ನು ಹೇಳುತ್ತೆ. ಸ್ತವಂ ಯಹ ಸುಬ್ರಹ್ಮಣ್ಯ, ಸ್ತವಂ ಅಂದರೆ ಆ ಭಗವಂತನ ಸ್ತುತಿಯನ್ನು ಮಾಡಿದ್ದೀನಿ. ಯಾರು ಭಕ್ತಿಯಿಂದ ಸುಬ್ರಹ್ಮಣ್ಯ ಸ್ವಾಮಿಗೆ ಪಾರಾಯಣವನ್ನು ಮಾಡಿ ನಮಸ್ಕಾರವನ್ನು ಮಾಡ್ತಾರೋ, ಗುಹಂ ಸಂಪ್ರಣಮ್ಯ, ಅವ್ರಿಗೆ ಪುತ್ರ ಮಗ, ಪುತ್ರಿ ಅಂತಲೂ ಹಾಕೊಳ್ಳಿ. ಕಳತ್ರಂ ಹೆಂಡತಿ ಅಥವಾ ಗಂಡ, ಇಲ್ಲಿ ಕಳತ್ರಂ ಅಂದರೆ ಹೆಂಡತಿ, ಗಂಡಸು ಅಂತಲೂ ಹಾಕೊಳ್ಬೋದು, ಗಂಡ ಅಂತಲೂ ಹಾಕೊಳ್ಬೋದು. ಧನಂ ಬೇಕು ಎಲ್ಲರಿಗೂ. ದೀರ್ಘಮಾಯು 100 ವರ್ಷ ಅಥವಾ ಯಾವ ಪ್ರಾರಬ್ಧ ನಮಗೆ ಭಗವಂತ ಕೊಟ್ಟಿದ್ದಾನೋ ಅಷ್ಟು ವರ್ಷ ಏನೋ ದೇಹದ ತೊಂದರೆ ಇಲ್ಲದೆ ಪ್ರಾಪ್ತವಾಗಲಿ. ಲಭೇತ್, ಆಮೇಲೆ ಕೊನೆಗೇನೋ ಸ್ಕಂದ ಸಾಯುಜ್ಯಂ, ಮೋಕ್ಷ. ಈ ಮೋಕ್ಷ ಅಂದರೆ ಕ್ರಮಮುಕ್ತಿ. ಯಾಕಂದರೆ ಸ್ತೋತ್ರದಿಂದ ನಮಗೆ ಜೀವನ್ಮುಕ್ತಿ ಬರಲ್ಲ, ಸ್ತೋತ್ರದಿಂದ ಕ್ರಮಮುಕ್ತಿಯೇ ಬರೋದು. ಇಲ್ಲಿ ಮುಕ್ತಿ ಅನ್ನೋದಕ್ಕೆ ಬೆಟರ್ ಬರ್ತ್, ನೆಕ್ಸ್ಟ್ ಜನ್ಮ ಅಂತ ತಗೊಳ್ಬೇಕು. ನರಹ, ಮನುಷ್ಯನಿಗೆ ಸಹ ಈ ಪ್ರಾಪ್ತವಾಗುತ್ತೆ. ಇಲ್ಲಿ ಸ ಅಂತಿದೆ, ಅದು ಬಿಟ್ಬಿಟ್ಟಿದ್ದೆ. ಸಪುತ್ರಾನ್, ಬರೀ ಮಕ್ಕಳಿದ್ರೆ ಒಳ್ಳೆಯದಲ್ಲ, ಸುಪುತ್ರಾನ್, ಧರ್ಮ ಮಾರ್ಗದಲ್ಲಿ ಹೋಗುವಂತಹ ಮಕ್ಕಳಿರಬೇಕಂತೆ. ಪುತ್ರಾನ್ ಪುತ್ರಿ. ಅದೇ ರೀತಿಯಾಗಿ ಕಳತ್ರಾನ್, ಒಳ್ಳೆ ಹೆಂಡತಿ ಸಿಗೋದು ಬಹಳ ಪುಣ್ಯ ಮಾಡಿರಬೇಕು. ಅದೇ ರೀತಿಯಾಗಿ ಒಳ್ಳೆ ಗಂಡ ಸಿಗೋದು ಪುಣ್ಯ ಮಾಡಿರಬೇಕು. ಇಬ್ಬರೂ ಸೇರಿ ಧರ್ಮ ಮಾರ್ಗದಲ್ಲಿ ಹೋಗ್ಬಿಟ್ರೆ ತುಂಬ ಸಂತೋಷ ಎಲ್ಲರಿಗೂ. ಜಗತ್ತಿಗೆ ಹಿತ, ಮನೆಗೆ ಹಿತ, ಅವರವರೆಗೂ ಆತ್ಮೋದ್ಧಾರ ರೀತಿಯಾಗಿ ನೆಮ್ಮದಿಯಿಂದ ಜೀವನವನ್ನು ನಡೆಸ್ಬೋದು. ಆ ರೀತಿಯಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಈ ಸ್ತೋತ್ರದ ಫಲವನ್ನು ಹೇಳಿದ್ದಾರೆ. ಸಾಧ್ಯವಾದರೆ ಯಾರಿಗಾರು ಸಮಯ ಇದ್ದರೆ ಪ್ರತಿನಿತ್ಯ ಒಂದು 15 ನಿಮಿಷ ಆಗುತ್ತೆ, ಹೇಳ್ಕೊಳ್ಬೋದು. ಹರಿ ಓಂ. ಇಲ್ಲಿಗೆ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಮುಕ್ತಾಯವಾಗಿದೆ. ನಾರಾಯಣ.